ಪ್ರತಿನಿತ್ಯ ಭಾಗ್ಯಲಕ್ಷ್ಮಿ ಧಾರಾವಾಹಿಯನ್ನು ಟಿವಿಗೂ ಮುನ್ನ ವೀಕ್ಷಿಸಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಈ ಸಂಚಿಕೆಯಲ್ಲಿ ಕುಸುಮ ಜಿಮ್ಮಿಗೆ ಬಂದು ಕಿಶನನ್ನು ಹುಡುಕ್ತಾ ಇರುವಾಗ ಅಲ್ಲಿರೋ ಒಬ್ಬ ಟ್ರೈನರ್ ಹುಡುಗಿ ಇವಳ ಹತ್ರ ಬಂದು ಸರ್ ಸ್ವಲ್ಪ ಬ್ಯುಸಿ ಇದ್ದಾರೆ, ಅವ್ರು ಫ್ರೀ ಆದಮೇಲೆ ಹೇಳ್ತೀನಿ ಅಂತ ಹೇಳ್ತಾಳೆ. ಹಾಗೆ ನಿಮಗೆ ಏನಾಗಬೇಕು ಅವರಿಂದ ಅಂತಲೂ ಕೇಳ್ತಾಳೆ. ಆದರೆ ಕುಸುಮ ಏನೂ ಮಾತಾಡದೆ ಅಲ್ಲೇ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಿರೋ ಹುಡುಗಿಯರಿಗೆಲ್ಲ ತಮಾಷೆಯಿಂದ ಮಾತಾಡಿಸ್ತಾ ಇರ್ತಾಳೆ. ಕುಸುಮ ಆ ಟ್ರೈನರ್ ಹುಡುಗಿ ಮಾತಿಗೆ ಏನೂ ರೆಸ್ಪಾನ್ಸ್ ಮಾಡದೆ ಅಲ್ಲಿರೋರನ್ನ ಮಾತಾಡಿಸ್ತಿರೋದನ್ನ ನೋಡಿ ಅವಳಿಗೆ ತುಂಬಾ ಸಿಟ್ಟು ಬರುತ್ತೆ. ಹಾಗೆ ಕೂಗಾಡ್ತಾ ಅವಳ ಹಿಂದೆ ಹೋಗಿ, ಮೇಡಮ್ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯೋ ಇಲ್ವೋ ನಿಮಗೆ? ನಾನು ಹೇಳಿದ್ದು ಏನು? ನೀವೇನೋ ಮಾತಾಡದೆ ಇದೇ ರೀತಿ ಸುಮ್ಮನೆ ಹೋಗ್ತಾ ಇದ್ದರೆ ನಾನು ಏನಂತ ತಿಳ್ಕೊಬೇಕು ಅಂತ ಗದರುತ್ತಾ, ನಿಮ್ಮ ಸಮಸ್ಯೆ ಏನು ಅಂತ ಕೇಳ್ತಿರೋದು ನಾನು, ಹೇಳಿ ಅಂತ ಹೇಳ್ತಾಳೆ. ಅದಕ್ಕೆ ಕುಸುಮ, ಸರಿ ನೀನು ಇಷ್ಟೊಂದು ಕೇಳ್ಕೊತಾ ಇದೆಯಾ ಅಂದಮೇಲೆ ಹೇಳ್ತೀನಿ ಕೇಳು, ನಾನು ಜಿಮ್ಗೆ ಸೇರಬೇಕು ಅಂತ ಹೇಳ್ತಾಳೆ. ಆಗ ಆ ಹುಡುಗಿ ನೀವು ಜಿಮ್ಮಾ ಅಂತ ಶಾಕ್ನಲ್ಲಿ ಕೇಳುವಾಗ ಕುಸುಮ, ಯಾಕೆ ನಾನು ಸೇರಬಾರ್ದಾ? ಇಲ್ಲಿ ಸೇರಬೇಕಂದ್ರೆ ಪಂಚಾಯತಿನಲ್ಲಿ ನೋಂದಣಿ ಮಾಡಬೇಕಾ ಹೇಗೆ? ಹಾಗೆ ಬಂದರೆ ಆಗತ್ತೆ ತಾನೇ ಮೇಡಮ್ ಅಂತ ಕೇಳ್ತಾಳೆ. ಅದಕ್ಕೆ ಆ ಟ್ರೈನರ್ ಹುಡುಗಿ, ಸರಿ ಮೇಡಮ್ ಯಾವಾಗ ಸೇರಬೇಕಂತ ಇದ್ದೀರಾ ಅಂತ ಕೇಳ್ತಾಳೆ. ಆಗ ಕುಸುಮ, ಯಾವಾಗ ಅಂದರೆ ಏನು? ಇವತ್ತೇ ಈಗಲೇ ಅಂತ ಹೇಳ್ತಾಳೆ. ಅದಕ್ಕೆ ಆ ಹುಡುಗಿ, ಆಗಲಿ ಮೇಡಮ್ ಸೇರೋರಂತೆ, ಬಟ್ ಈ ಬಟ್ಟೆನಲ್ಲಿ ಆಗಲ್ಲ, ಜಿಮ್ಗೆ ಅಂತಲೇ ಬೇರೆ ಡ್ರೆಸ್ ಕೋಡ್ ಇರುತ್ತೆ, ಆ ಡ್ರೆಸ್ನ ಹಾಕೊಂಡು ಬನ್ನಿ, ಆಮೇಲಿಂದ ನೀವು ವರ್ಕೌಟ್ ಮಾಡೋರಂತೆ ಅಂತ ಹೇಳ್ತಾಳೆ. ಹಾಗೆ ಅಲ್ಲಿ ವರ್ಕೌಟ್ ಮಾಡ್ತಿರೋರು ಹಾಗೆ ತಾನೇ ಹಾಕೊಂಡಿರೋ ಬಟ್ಟೆಯನ್ನು ಕುಸುಮಾಗೆ ತೋರಿಸ್ತಾಳೆ. ಇದೇ ನೋಡಿ ಡ್ರೆಸ್ ಕೋಡ್, ಈ ಥರ ಡ್ರೆಸ್ ಹಾಕೊಂಡು ಬನ್ನಿ, ಆಗ ವರ್ಕೌಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಕುಸುಮನ್ಗೆ ತುಂಬ ಸಿಟ್ಟು ಬರುತ್ತೆ. ಅದೇ ಸಿಟ್ಟಿನಲ್ಲಿ ಆ ಹುಡುಗಿಗೆ, ಏನೋ ಈ ಥರ ಬಟ್ಟೆ ಹಾಕೊಂಡು ನಾನು ಜಿಮ್ ಮಾಡಬೇಕಾ? ಚೆನ್ನಾಗಿ ಹೇಳಿದೆ, ನಾನೇನು, ನನ್ನ ವಯಸ್ಸೇನು, ನಿನ್ನ ವಯಸ್ಸೇನು, ಅವಳ ವಯಸ್ಸೇನು, ಈ ಥರ ಬಟ್ಟೆ ಹಾಕ್ಕೋಬೇಕಂತೆ ಅಂತ ಕಿರ್ಚಾಡ್ತಾ ಗದರ್ತಿರ್ತಾಳೆ. ಹಾಗೆ ಅದೇನೇ ಆಗಲಿ ನನ್ನ ಸೀರೆಯಲ್ಲೇ ಜಿಮ್ ಮಾಡೋದು, ಅದೇನಾಗುತ್ತೋ ಆಗಲಿ ಅಂತ ಗದರ್ತಾಳೆ. ಹಾಗೆ ಆ ಹುಡುಗಿ ಮೇಲೆ ಕಿರ್ಚಾಡ್ತಾ, ನಾನು ಈಗಲೇ ಹೋಗಿ ಈ ಬ್ಯಾಗ್ ಇಟ್ಟು ಬರ್ತೀನಿ, ಇವಾಗಲೇ ಈ ಜಿಮ್ ಮಾಡ್ತೀನಿ, ಅದು ಏನಾಗುತ್ತೋ ಆಗಲಿ ಅಂತ ಹೇಳಿ ಅಲ್ಲಿಂದ ಹೊರಟು ಬ್ಯಾಗ್ನ ಇಟ್ಟು ಮತ್ತೆ ಜಿಮ್ ಎಕ್ವಿಪ್ಮೆಂಟ್ ಹತ್ರ ಬಂದು ಮತ್ತೆ ಅದೇ ಹುಡುಗಿನ ಕರೀತಾ, ಇದನ್ನು ಹೇಗೆ ಉಪಯೋಗಿಸೋದು ಅಂತ ನನಗೆ ಹೇಳ್ಕೊಡು ಅಂತ ಹೇಳ್ತಿರ್ತಾಳೆ. ಹಾಗೆಯೇ ಇದೇ ಥರ ಸೈಕಲ್ ನನ್ನ ಮೊಮ್ಮಗನ ಹತ್ರನೂ ಇದೆ, ಆದರೆ ಅದಕ್ಕೂ ಇದಕ್ಕೂ ಸ್ವಲ್ಪ ಮಾತ್ರ ವ್ಯತ್ಯಾಸ ಇದೆ, ಇದಕ್ಕೆ ಹಿಂದೆ ಚಕ್ರ ಇದೆ, ಮುಂದೆ ಇಲ್ಲ, ಇದನ್ನು ಹೆಂಗೆ ಓಡಿಸೋದು ತೋರಿಸು ಅಂತ ಕೇಳ್ತಾ ಕೂರ್ತಾಳೆ. ಆಗ ಮತ್ತೆ ಆ ಹುಡುಗಿ, ಮೇಡಮ್ ನಾನು ಆಗಲೇ ಹೇಳಿದ್ದು ನಿಮಗೆ ಏನೂ ಅರ್ಥ ಆಗಲಿಲ್ವಾ? ನೀವು ಈ ಸೀರೆ ಉಟ್ಕೊಂಡು ಜಿಮ್ನ ಮಾಡೋಕ್ಕಾಗೋದಿಲ್ಲ ಅಂದರೆ ಆಗೋದೇ ಇಲ್ಲ, ನೀವೇ ಒಂದ್ಸಲ ಯೋಚನೆ ಮಾಡಿ, ಈ ಸೀರೆ ಉಟ್ಕೊಂಡು ಹೇಗೆ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿರ್ತಾಳೆ. ಆಗ ಕುಸುಮ, ನೀನಿಲ್ಲಿ ಮಾಡೋದೇನು ಕೆಲಸ ಅಂತ ಕೇಳ್ತಾಳೆ. ಅದಕ್ಕೆ ಆ ಹುಡುಗಿ, ನಾನಿಲ್ಲಿ ಟ್ರೈನರ್ ಮೇಡಮ್ ಅಂತ ಉತ್ತರ ಕೊಡ್ತಾಳೆ. ಹಾಗೆ ಎಷ್ಟು ಮಾಡಬೇಕು, ಏನು ವರ್ಕೌಟ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ಕೊಡೋದು ನನ್ನ ಕೆಲಸ ಅಂತಲೂ ಹೇಳ್ತಾಳೆ. ಅದಕ್ಕೆ ಕುಸುಮ, ನೀನು ಅಷ್ಟನ್ನು ಮಾತ್ರ ಬಿಟ್ಟು ಮಾಡು, ಅದನ್ನು ಬಿಟ್ಟು ಬೇರೆ ಏನೂ ಮಾಡಬೇಡ, ನಾನು ಇವಾಗ ನಿನ್ನನ್ನು ಏನು ಕೇಳಿದೆ, ಇದನ್ನು ಹೇಗೆ ಉಪಯೋಗಿಸೋದು ಅಂತ ಅದನ್ನು ಹೇಳ್ಕೊಟ್ಟು ನೀನು ಇಲ್ಲಿಂದ ಹೊರಡು ಅಂತ ಹೇಳ್ತಾಳೆ. ಆಗ ಆ ಟ್ರೈನರ್ ಹುಡುಗಿ ಕುಸುಮನ ಮೇಲೆ ಜೋರು ದನಿನಲ್ಲಿ ಗದರ್ತಿರ್ತಾಳೆ. ಇದರಿಂದ ಸಿಟ್ಟಾಗೋ ಕುಸುಮ ಕೂಡ, ನನ್ನ ಹತ್ರ ಈ ಧ್ವನಿ ಏರ್ಸೋದನ್ನೆಲ್ಲ ಇಟ್ಕೋಬೇಡ, ಈ ದನಿ ಏರ್ಸೋದನ್ನೆಲ್ಲ ಏನಿದ್ರು ಅಲ್ಲಿದ್ದಾರಲ್ಲ ಆ ಪುಟ್ಟ ಹುಡುಗರು ಅವ್ರ ಮೇಲೆ ಇಟ್ಕೋ ಅಂತ ಜಗಳ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಕಿಶನ್ ಬರ್ತಾನೆ. ಬಂದು ಟ್ರೈನರ್ನ ಏನಾಯಿತು ಅಂತ ವಿಚಾರಿಸೋವಾಗ ಆ ಟ್ರೈನರ್ ಎಲ್ಲನೂ ಹೇಳ್ತಾಳೆ. ಆಗ ಕುಸುಮ ಕೂಡ ಅವನನ್ನು ನೋಡಿ, ಯಾರಪ್ಪ ನೀನು ಅಂತ ಕೇಳ್ತಾಳೆ. ಆಗ ಆ ಟ್ರೈನರ್ ಹುಡುಗಿ, ಆಗ್ಲಿಂದ ಬಾಸ್ ಯಾರು ಅಂತಿದ್ರಲ್ಲ, ಇವರೇ ನಮ್ಮ ಬಾಸ್ ಅಂತ ಹೇಳ್ತಾಳೆ. ಆಗ ಕುಸುಮ ಅವನ ಹತ್ರ, ನಿನ್ನ ಹೆಸರು ಏನು ಅಂತ ಕೇಳ್ತಾಳೆ. ಅದಕ್ಕೆ ಅವನು ಕೂಡ, ಅಮ್ಮ ನನ್ನ ಹೆಸರು ಕಿಶನ್ ಅಂತ ಹೇಳ್ತಿರ್ತಾನೆ. ಆಗ ಕುಸುಮ ಅವನನ್ನು ಸುತ್ತುತ್ತಾ ಅವನನ್ನು ಮೇಲಿಂದ ಕೆಳಗೆ ನೋಡ್ತಾ ನಿಂತಿರ್ತಾಳೆ. ಆಗ ಕಿಶನ್, ಟ್ರೈನರಿಂದ ನಿಮ್ಗೇನಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ ಅಮ್ಮ ಅಂತ ಅವ್ರ ಕಾಲ್ಗೂ ಕೂಡ ಬೀಳ್ತಾನೆ. ಹಾಗೆ ಆ ಟ್ರೈನರ್ಗೆ, ನೀವು ಇವರಿಗೆ ಡಿಸ್ಟರ್ಬ್ ಮಾಡಬೇಡಿ, ಅವರಿಗೆ ಯಾವ ಡ್ರೆಸ್ ಕಂಫರ್ಟಬಲೋ ಅದೇ ಡ್ರೆಸ್ನಲ್ಲಿ ವರ್ಕೌಟ್ ಮಾಡಲಿ, ಈಗ ನೀವು ಇವರನ್ನು ಮೊದಲು ರಿಜಿಸ್ಟರ್ ಮಾಡಿಸಿ, ಕುಸುಮಾಗೆ ಕೂಡ, ಅಮ್ಮ ನಾನು ಅಲ್ಲಿ ಕೂತಿರ್ತೀನಿ, ನಿಮ್ಗೇನಾದರೂ ಪ್ರಾಬ್ಲಮ್ ಆದರೆ ಆ ಕ್ಯಾಬಿನ್ ಹತ್ರ ಬಂದು ನನ್ನ ಹತ್ರ ಮಾತಾಡ್ಬೋದು, ಈಗ ನೀವು ಮೊದಲು ಹೋಗಿ ರಿಜಿಸ್ಟರ್ ಆಗಿ ಆಮೇಲೆ ವರ್ಕೌಟ್ ಮಾಡೋರಂತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಇನ್ನು ಈ ಕಡೆ ತಾಂಡವ್ ಆಫೀಸ್ ಕ್ಯಾಂಟೀನ್ಗೆ ತನ್ನ ಫ್ರೆಂಡ್ ಜೊತೆ ಬಂದು ಭಾಗ್ಯ ಮುಂದೆ ಸಿಟ್ನಲ್ಲಿ ಮಾತಾಡ್ತಾ, ನಮ್ಮ ಆಫೀಸ್ನಲ್ಲಿ ಎಲ್ಲನೂ ಚೆನ್ನಾಗಿದೆ, ಇದು ಒಂದನ್ನು ಬಿಟ್ಟು ಬೇರೆ ಎಲ್ಲೂ ಹತ್ರದಲ್ಲಿ ಕಾಫಿ ಟಿಫನ್ ಕೂಡ ಸಿಗಲ್ಲ, ಇಲ್ಲೇ ಬಂದು ಕುಡಿದು ತಿಂದು ಸಾಯಬೇಕು ಅನ್ನೋವಾಗ ಭಾಗ್ಯ, ಏನು ಬೇಕು ಸರ್ ಅಂತ ತಾಂಡವ್ ಜೊತೆ ಇರೋ ಕೊಲಿಗಿಗೆ ಹೇಳ್ತಾಳೆ. ಆಗ ತಾಂಡವ್ನೇ ಸಿಟ್ಟಿನಲ್ಲಿ ಒಂದು ಕಾಫಿ ಕೊಟ್ಟು ಸಾಯಿ ಅಂತ ಕಿರಿಚ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ಪೂಜಾ ಕೂಡ ಬರ್ತಾಳೆ.
ಅವಳನ್ನು ನೋಡೋ ತಾಂಡವ್, ಏನು ಎಕ್ಸ್ ನಾದಿನಿಯವರು ನೀವು ಕೂಡ ಇಲ್ಲೇ ಇದ್ದೀರಾ ಅಂತ ಹೇಳ್ತಿರ್ತಾನೆ. ಹಾಗೆ ನೋಡು ಪೂಜಾ, ನೀನು ಲೈಫ್ನಲ್ಲಿ ಉದ್ಧಾರ ಆಗಬೇಕು ಅಂತೇನಾದರೂ ಇದ್ದರೆ ಈ ಎಮ್ಮೆ ಸಹವಾಸ ಮಾಡೋದನ್ನು ಮೊದಲು ಬಿಡು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಪೂಜಾ, ನೋಡಿ ಬಾವ, ಸುಮ್ಮನೆ ಹೋಗಿ ಕೂತ್ಕೊಂಡು ಕಾಫಿ ಕುಡಿದ್ರೆ ನಿಮಗೂ ನಮಗೂ ಒಳ್ಳೆಯದು, ಸುಮ್ಮನೆ ನಮ್ಮ ಬಾಯಿ ಬಿಡಿಸಿ ಕೆಟ್ಟವರಾಗಬೇಡಿ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಜಿಮ್ನಲ್ಲಿ ಟ್ರೈನರ್ ಕುಸುಮಾಗೆ ಜಿಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇರ್ತಾಳೆ. ಅಷ್ಟರಲ್ಲಿ ಭಾಗ್ಯ ಕಾಲ್ ಬರೋದ್ರಿಂದ ಹೊರಗಡೆ ಹೋಗಿ ಮಾತಾಡೋ ಕುಸುಮ, ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ಒಳ್ಳೆ ಗುಣ ಕೂಡ ಇದೆ, ನನ್ನ ಕಾಲಿಗೆಲ್ಲ ಬಿದ್ದು ಆಶೀರ್ವಾದ ತಗೊಂಡ ಗೊತ್ತಾ ಅಂತ ಹೇಳ್ತಾಳೆ. ಕುಸುಮನ್ ಮಾತು ಕೇಳಿ ಭಾಗ್ಯ ಕೂಡ ತುಂಬಾ ಖುಷಿ ಪಡ್ತಾಳೆ. ಅಷ್ಟರಲ್ಲಿ ಕ್ಯಾಂಟೀನ್ನಲ್ಲಿ ತಾಂಡವ್ ಕಾಫಿ ವಿಚಾರವಾಗಿ ಕೂಗಾಡುವಾಗ ಭಾಗ್ಯ ತಾಂಡವ್ ಸಲುವಾಗಿ ಇವರಂತೂ ಬದಲಾಗೋದೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಇದು ಕುಸುಮನ್ಗೆ ಕೇಳಿಸಿ, ಏನಾಯಿತು ಮತ್ತೆ ನನ್ನ ಮಗ ಅಲ್ಲಿ ಬಂದು ಕಿರ್ಚಾಡ್ತಿದ್ದಾನ, ತೊಂದರೆ ಕೊಡ್ತಿದ್ದಾನ ಅಂತ ಕೇಳೋವಾಗ ಭಾಗ್ಯ, ನಿಮ್ಮ ಮಗ ಇಲ್ಲಿಗೆ ಬಂದು ಬಾಯಿಗೆ ಬಂದಾಗೆ ಮಾತಾಡ್ತಿದ್ದಾರೆ, ಇವರಂತೂ ಬದಲಾಗೋದೇ ಇಲ್ಲ ಅಂತಾನು ಹೇಳ್ತಿರ್ತಾಳೆ. ಇನ್ನು ಕ್ಯಾಂಟೀನಲ್ಲಿ ಪೂಜಾ ಮತ್ತು ಭಾಗ್ಯ ಇಬ್ಬರು ತಾಂಡವ್ಗೆ ಬೈತಾ ಅವನನ್ನು ಸುಮ್ಮನಾಗಿಸ್ತಾರೆ. ಇನ್ನು ಈ ಕಡೆ ಜಿಮ್ನಲ್ಲಿ ಟ್ರೈನರ್ ಜೊತೆಗೆ ಎಕ್ಸಸೈಸ್ ಮಾಡ್ತಿರೋ ಕುಸುಮ ಕ್ಯಾಬಿನಲ್ಲಿ ಕೂತಿ ವರ್ಕ್ ಮಾಡ್ತಾ ಇರೋ ಕಿಶನ್ನ ನೋಡಿ ಹೇಗಾದರೂ ಇವನಿಗೆ ಕೋಪ ಬರೆಸ್ಬೇಕಲ್ಲ ಅಂತ ಅಂದ್ಕೊಳ್ತಾ, ಇಲ್ಲಿ ಯಾರ ಹತ್ರ ಆದರೂ ಜಗಳ ಮಾಡಿದ್ರೆ ಅವನಿಗೆ ಕೋಪ ಬರ್ಬೋದೇನೋ ಅನ್ನೋ ಯೋಚನೆಯಲ್ಲಿ ಅಲ್ಲೇ ವರ್ಕೌಟ್ ಮಾಡ್ತಾ ಇರೋ ಒಂದು ಹುಡುಗಿ ಹತ್ರ ಹೋಗಿ ಟ್ರೆಡ್ಮಿಲ್ ಹತ್ರ ಇರೋ ಏರ್ಪೋರ್ಟ್ನ ಕೆಳಗೆ ಬೀಳ್ಸೋ ಸಲುವಾಗಿ ಅವಳ ಜೊತೆ ಜಗಳ ಆಡ್ತಾ ನಿಲ್ಕೊಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಕೊನೆಗೊಳ್ಳುತ್ತೆ.